ನಮ್ಮ ಸ್ಟೇಟ್ ರಾಜಕೀಯ ಇವಾಗ ತಮಗೆ ಗೊತ್ತಿರಬೇಕು, ಕಾರ್ಪೊರೇಷನ್ಗಿಂತ ಕಸಕ್ಕಿಂತ ವರ್ಸ್ಟಾಗಿ ಹೋಗಿದೆ. ಇದರ ಮಾತಾಡೋ ಪ್ರಯೋಜನ ಇಲ್ಲ ಮೇಡಮ್. 6 ಇಯರ್ಸಿಂದ ನಡೆದಿದೆ ಅಂತಾರೆ. ಅವತ್ತಿಂದ ಏನು ಮಾಡ್ತಿದ್ರು ಕತ್ತೆ ಕಾಯ್ತಾ ಇದ್ರಲ್ಲ, ಅವಾಗಿಂದ ಇವ್ರು ಯಾರು ಪಾರ್ಟಿಗಳು ಇರಲಿಲ್ವಾ? ಇದಕ್ಕೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಈಗ ಅವ್ರೇನು ಹೇಳ್ತಾ ಇದ್ದಾರೆ, ನಾವೇನೂ ಮಾಡಿಲ್ಲ, ಏನೂ ಮಾಡಿಲ್ದರೆ ಯಾಕೆ ಕೊಡೋದ? ಪುರಾಣ ನೀವು ತಿಳ್ಕೊಂಡಿರ್ತೀರ, ಇಂದ್ರನೇ ಬಿಡಲಿಲ್ಲ ಯಾರೋ ಋಷಿಮುನಿ ಹತ್ರಕ್ಕೆ. ಈ ಥರ ಆಗಿರುವಾಗ ಇವ್ರದ್ದೇನು ತಪ್ಪು ಅಂತ ಹೇಳಲ್ಲ. ಆ ಸ್ವಾಮೀಜಿ ಕೇಸ್ ಒಂದಿತ್ತು ನೋಡಿದ್ದೀರಲ್ಲ, ನನಗೆ 65 ಸತಿ ನನ್ನನ್ನು ಅತ್ಯಾಚಾರ ಮಾಡಿದ್ಲು ಅಂತ ಹೇಳಿದ್ಲು ಸ್ವಾಮೀಜಿ ಮೇಲೆ. ಏನಮ್ಮ ಮಾಡ್ತಾ ಇದ್ದೀನಿ ನೀನು 65? ಒಂದು ಸತಿ ಮಾಡಿದಾಗಲೇ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತಲ್ವಾ? ರಾಜಕೀಯ ಅಂದರೆ ಏನು ಅಂದರೆ ಸೇವಾ ಮನೋಭಾವನೆ ಇಟ್ಕೊಂಡು ನಾವು ರಾಜಕೀಯಕ್ಕೆ ಬರ್ತೀವಿ ಅಂದರು. ಅಂಥವ್ರು ಯಾರೂ ಇಲ್ಲ ಈಗ. ಅದನ್ನು ಪೆನ್ ಡ್ರೈವ್ ಮಾಡಿಟ್ಕೊಂಡು ಪಬ್ಲಿಕ್ಕಿಗೆಲ್ಲ ತೋರಿಸ್ಕೊಂಡು ಇಡೀ ಇಂಡಿಯಾ ದೇಶದ ಇಮೇಜ್ನೇ ಹಾಳು ಮಾಡ್ತಾ ಇದ್ದಾರೆ. ಇದನ್ನು ಯಾವ ಥರ ಮುಸ್ಲಿಂ ಕಂಟ್ರಿಲಿ ಇದು ಮಾಡಿದವನಿಗೆ ಈ ಥರ ಶಿಕ್ಷೆ, ಪಬ್ಲಿಕ್ ರೋಡಲ್ಲಿ ಕಲ್ಲಲ್ಲಿ ಹೊಡೆದು ಸಾಯಿಸಿ ಅಂತಾರೋ ಹಂಗೆ ಮಾಡಿದ್ರೆ ಆವತ್ತು ಸರೋಗುತ್ತೆ. ಅದು ರಾಜ ಮಹಾರಾಜರ ಕಾಲದಿಂದ, ದೇವತೆಗಳ ಕಾಲದಿಂದ ಒಂದು ಹೆಣ್ಣು ಒಂದು ಗಂಡು ಒಂದು ಆಕರ್ಷಣೆ ಇರುತ್ತೆ, ಅತ್ಯಾಚಾರ ಅನಾಚಾರಗಳು ನಡೆಯುತ್ತೆ. ಬಟ್ ಇದಿರಲಿಲ್ವಲ್ಲ, CCTV ಇರಲಿಲ್ವಲ್ಲ ಆಗಿನ ಕಾಲಕ್ಕೆ. ಇದನ್ನು ಯಾಕೆ ಮಾಡಿದ್ರಿ? ಫಸ್ಟು ನಾವು ನಮ್ಮ ಸಿಸ್ಟಮನ್ನು ಸರಿ ಮಾಡ್ಕೋದೆ ಹೋದರೆ ಇಂಥವು ಬರ್ತಾನೆ ಇರ್ತದೆ ಮೇಡಮ್, ಯಾವಾಗೂ ನಿಲ್ಲಲ್ಲ. ಈ ಸಿಸ್ಟಮ್ ಸರೋಗಬೇಕು. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷತಾ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್, ರೇವಣ್ಣ ಅವರು ಅರೆಸ್ಟ್ ಆಗಿದ್ರು. ಅದಾದಮೇಲೆ SIT ಮುಂದೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇದೆಲ್ಲ ರಾಜಕೀಯ ಷಡ್ಯಂತ್ರ ಅಂತ. ಸೊ ಇದ್ರ ಬಗ್ಗೆ ಜನಗಳು ಏನಂತಾರೆ ಬನ್ನಿ ಅವ್ರ ಹತ್ರನೇ ಕೇಳೋಣ. ಅವರು ಈ ಪಕ್ಷ ಮೇಲೆ ಆ ಪಕ್ಷ ಈ ಪಕ್ಷ ಆ ಥರ ಹೇಳ್ಕೊತಾ ಇದ್ದಾರಲ್ಲ, ನಮ್ಮ ಸ್ಟೇಟ್ ರಾಜಕೀಯ ಎಲ್ಲಿ ತಲುಪ್ತಾ ಇದೆ ಹೇಳಿ ಮತ್ತೆ ನೋಡೋಣ. ನಮ್ಮ ಸ್ಟೇಟ್ ರಾಜಕೀಯ ಇವಾಗ ತಮಗೆ ಗೊತ್ತಿರಬೇಕು, ಕಾರ್ಪೊರೇಷನ್ಗಿಂತ ಕಸಕ್ಕಿಂತ ವರ್ಸ್ಟಾಗಿ ಹೋಗಿದೆ. ಇದರ ಮಾತಾಡೋ ಪ್ರಯೋಜನ ಇಲ್ಲ ಮೇಡಮ್, ನಾನು ಮಾತಾಡಲ್ಲ ಅದ್ರ ಬಗ್ಗೆ. ರಾಜಕೀಯ ಅಂದರೆ ಏನು ಅಂದರೆ ಸೇವಾ ಮನೋಭಾವನೆ ಇಟ್ಕೊಂಡು ನಾವು ರಾಜಕೀಯಕ್ಕೆ ಬರ್ತೀವಿ ಅಂದರು. ಅಂಥವ್ರು ಯಾರೂ ಇಲ್ಲ ಈಗ. ಆ ಸೇವಾ ಮನೋಭಾವನೆ ಮಾಡ್ತಾ ಇದ್ದವರು ಎಲ್ಲ ಹೋದರು. ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟನೇ ಇಲ್ಲ ನಮಗೆ. ಬಿಡಿ, ಮಾತಾಡ್ತಾ ಇದ್ದಾರೆ, ಇಷ್ಟ ಇಲ್ಲ ಅಂತ ಬಿಡಿ ಬಿಡಿ, ಈ ಥರ ರಾಜಕೀಯ ಹಿಂಗಾಗಿದೆ ದಯವಿಟ್ಟು ಬೇಡ, ಹೋಗಿ ಮೇಡಮ್ ಪ್ಲೀಸ್. ನೋಡಿ, ಇದು ಪನಿಷ್ಮೆಂಟ್ ಸರಿಯಾಗಿಲ್ಲ ನಮ್ಮ ದೇಶದಲ್ಲಿ. ಈ ಹಾಲಪ್ಪನ ಕೇಸ್ ಆಯಿತು, ರಮೇಶ್ ಜಾರಕಿಹೊಳಿದಾಯಿತು, ಇನ್ನು ರೇಣುಕಾಚಾರ್ಯಿಂದ ಆಯಿತು. ಏನು ಮಾಡಿದ್ರು? ಎಲ್ಲರೂ ಆರಾಮ್ಸೆ ಪುನಃ ಎಲೆಕ್ಷನ್ ನಿಂತ್ಕೊಳ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ. ಪನಿಷ್ಮೆಂಟ್ ಯಾರಿಗಾರು ಒಬ್ಬರಿಗೆ ಸರಿಯಾಗಿ ಕೊಟ್ಟಿದ್ರೆ ಈ ಥರ ಎಲ್ಲ ಆಗ್ತಾ ಇರಲಿಲ್ಲ. ಇದು ಈ ಪ್ರಜ್ವಲ್ ರೇವಣ್ಣ ಕೂಡ ಬೀಯಿಂಗ್ MP ಆ್ಯಂಡ್ ಬೀಯಿಂಗ್ ಗ್ರ್ಯಾಂಡ್ ಸನ್ ಆಫ್ ಪ್ರೈಮ್ ಮಿನಿಸ್ಟರ್, ಎಕ್ಸ್ ಪ್ರೈಮ್ ಮಿನಿಸ್ಟರ್ ದೇವೇಗೌಡ, he should not have behaved like that. Whoever it is, now it has to be punished. ಅಥವಾ ಇಲ್ಲದಿದ್ದರೆ ಇನ್ನೋಸೆಂಟ್ ಆ್ಯಂಡ್ ಇಗ್ನೋರೆಂಟ್ ಪೀಪಲ್ ಆರ್ ಸಫರಿಂಗ್. ಇಟ್ಸ್ ಎ ಡಿಸ್ಗ್ರೇಸ್, ಇಟ್ ಇಸ್ ಎ ಶೇಮ್. ವಿ ಹ್ಯಾವ್ ಟು ಬೋ ಡೌನ್ ಅವರ್ ಹೆಡ್ ಇನ್ ಶೇಮ್. ಇದಕ್ಕೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಈಗ ಅವ್ರೇನು ಹೇಳ್ತಾ ಇದ್ದಾರೆ, ನಾವೇನೂ ಮಾಡಿಲ್ಲ, ಏನೂ ಮಾಡಿಲ್ದರೆ ಯಾಕೆ ಕೊಡೋದ? ಯಾಕೆ ಕೊಡೋದು ಅಲ್ವೇ? ಅದನ್ನು ಹೋಗಲಿ ಮಾಡಿ, ಯಾವುದೋ ಒಂದು ಮನುಷ್ಯ ಸಹಜವಾದಂಥ ಒಂದು ಗುಣ ಎಂಜಾಯ್ ಮಾಡೋದು, ಅದನ್ನು ಪೆನ್ ಡ್ರೈವ್ ಮಾಡಿಟ್ಕೊಂಡು ಪಬ್ಲಿಕ್ಕಿಗೆಲ್ಲ ತೋರಿಸ್ಕೊಂಡು ಇಡೀ ಇಂಡಿಯಾ ದೇಶದ ಇಮೇಜ್ನೇ ಹಾಳು ಮಾಡ್ತಾ ಇದ್ದಾರೆ. ಇದನ್ನು ಅದು ರಾಜ ಮಹಾರಾಜರ ಕಾಲದಿಂದ, ದೇವತೆಗಳ ಕಾಲದಿಂದ ಒಂದು ಹೆಣ್ಣು ಒಂದು ಗಂಡು ಒಂದು ಆಕರ್ಷಣೆ ಇರುತ್ತೆ, ಅತ್ಯಾಚಾರ ಅನಾಚಾರಗಳು ನಡೆಯುತ್ತೆ. ಬಟ್ ಇದಿರಲಿಲ್ವಲ್ಲ, CCTV ಇರಲಿಲ್ವಲ್ಲ ಆಗಿನ ಕಾಲಕ್ಕೆ. ಇದನ್ನು ಯಾಕೆ ಮಾಡಿದ್ರಿ? ಯಾಕೆ ಮಾಡಿರೋರಿಗೆ ಯಾಕೆ ಪನಿಷ್ಮೆಂಟ್ ಇಲ್ಲ? ಇದು ಇವಾಗ ಪನಿಷ್ಮೆಂಟ್ ಇಲ್ಲದೆ ಇದ್ದರೆ ಇದು ಇನ್ನೂ 10-100 ಜನ ಹೆಂಗಸರುಗಳಿಗೆ ಸಂತ್ರಸ್ತೆಯರು ಬಂದು ಅವರಾಗಲಿ ಯಾರು ಒಬ್ಬರು ಧೈರ್ಯವಾಗಿ ಬಂದು ನಮ್ಗೆ ಹಿಂಗೆ ಆಯಿತು ಅಂತ ಹೇಳಬೇಕಾಗಿತ್ತು. ಈಗ ಎಷ್ಟು ದಿನ ಸುಮ್ಮನೆ ಕೂತ್ಕೊಂಡು ಇವಾಗ ಮಾಡಿ ನಮ್ಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ. ಆ ಸ್ವಾಮೀಜಿ ಕೇಸ್ ಒಂದಿತ್ತು ನೋಡಿದ್ದೀರಲ್ಲ, ನನಗೆ 65 ಸತಿ ನನ್ನನ್ನು ಅತ್ಯಾಚಾರ ಮಾಡಿದ್ಲು ಅಂತ ಹೇಳಿದ್ಲು ಸ್ವಾಮೀಜಿ ಮೇಲೆ. ಏನಮ್ಮ ಮಾಡ್ತಾ ಇದ್ದೀನಿ ನೀನು 65? ಒಂದು ಸತಿ ಮಾಡಿದಾಗಲೇ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತಲ್ವಾ? ಹಾಲಪ್ಪನ ಕೇಸ್ ಏನಾಯಿತು? ಅವನ ಹೆಂಡ್ತಿಗೆ ಬೇರೆಯವ್ನು ಮಜಾ ಮಾಡ್ತಾಯಿದ್ರೆ ಇವನು ಇದು ಹಿಡಿತಾ ಇದ್ದ. ಹೋಗಿ ಅವ್ನು ನಿಜವಾದ ಗಂಡಸಾಗಿದ್ದರೆ ಅವ್ನ ಬಾಗಿಲು ಒಡೆದು ಇದು ಮಾಡಿ ಕಂಪ್ಲೇಂಟ್ ಇಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಧೈರ್ಯ ಇಲ್ದಿದ್ರೆ. ಇವೆಲ್ಲ ದುಡ್ಡುಗೋಸ್ಕರ ನಡೀತದೆ. ಬಟ್ ಇದು ನಿಲ್ಲಬೇಕು, ಇಲ್ಲ ಅಂತಂದರೆ ಭಾಳ ಕಷ್ಟ ಅಷ್ಟೇ ಮೇಡಮ್. ಮುಸ್ಲಿಂ ಕಂಟ್ರಿಲಿ ಯಾವ ಥರ ರೂಲ್ ತಗೋತಾರೆ, ಹೆಂಗೆ ತಗೋದೇ ಇದ್ದರೆ ಪನಿಷ್ಮೆಂಟ್ನ, ಇದು ಏನು ಮಾಡಿದ್ರು ಬಗೆಯಿರಲ್ಲ. ಯಾಕೆಂದರೆ ಇದು ಕಾಮನ್ ಆಗಿಬಿಟ್ಟಿದೆ. ಕೆಲವರು ಇಷ್ಟ ಇದ್ದು ಹೋಗ್ತಾರೆ, ಆಮೇಲೆ ಏನೋ ದುಡ್ಡು ಕೊಡಲಿಲ್ಲ ಅನ್ನೋದಕ್ಕೆ ಬರ್ತದೆ.
ಇನ್ನು ಕೆಲವರು ಅದೇ ಈ ದೌರ್ಜನ್ಯಕ್ಕೆ ಒಳಗಾಗ್ತಾರೆ. ಇದು ನಡೀತಾನೇ ಇರ್ತದೆ. ಯಾವ ಥರ ಮುಸ್ಲಿಂ ಕಂಟ್ರಿಲಿ ಇದು ಮಾಡಿದವನಿಗೆ ಈ ಥರ ಶಿಕ್ಷೆ, ಪಬ್ಲಿಕ್ ರೋಡಲ್ಲಿ ಕಲ್ಲಲ್ಲಿ ಹೊಡೆದು ಸಾಯಿಸಿ ಅಂತಾರೋ ಹಂಗೆ ಮಾಡಿದ್ರೆ ಆವತ್ತು ಸರೋಗುತ್ತೆ. ಅವರು ಆ ಲಾ ಮಾಡ್ಕೊಂಡಿರೋದು ಕರೆದು, ಯಾಕೆಂದರೆ ಅವರಲ್ಲಿ ಇದು ಜಾಸ್ತಿ ಇದೆ, ಅವ್ರು ತೋರಿಸಲ್ಲ. ಇವಾಗ ಏನಾಗಿದೆ ಅಂದರೆ ಇದನ್ನು ತೋರಿಸ್ತಾ ಇರೋದು ಮೀಡಿಯಾ ಬಂದಿದೆ, ಈಗ ತೋರಿಸ್ತಾ ಇದ್ದೀರಿ. ಇದಕ್ಕೆ ಮೊದಲು ನಡೆದಿಲ್ವಾ? ಇದಕ್ಕೆ ಮೊದಲಕ್ಕಾಗಿಲ್ವಾ? ಲೆಕ್ಕ ಎಲ್ಲೆಷ್ಟಾಗಿದೆ. ನಾನೊಂದು ಹೇಳ್ತೀನಿ, ಊರಲ್ಲಿ ಜಮೀನ್ದಾರರ ಮನೆಗಳಲ್ಲಿ 5-5 ಜನ 6-6 ಜನ 8-8 ಜನ ಎಲ್ಲರೂ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾಸ್ಟಲ್ಲೂ ಎಲ್ಲ ಕ್ಯಾಸ್ಟಲ್ಲಿ ಇಂಥ ಕ್ಯಾಸ್ಟು ಅನ್ನೋಂಗಿಲ್ಲ, ಅದು ಇಂಥವ್ರು ಅನ್ನೋಂಗಿಲ್ಲ. ರಾಜ ಮಹಾರಾಜರಿಗೆ ನಮ್ಮ ಅಂಕಲ್ ಹೇಳ್ತಾರ ಎಲ್ಲ ಟೈಮಲ್ಲೂ ನಡೆದೋಗಿದೆ, ಅವರು ನಡೆದೋಗಿದೆ. ಯಾಕೆ ಅಂದರೆ ನಿಮಗೆ ಪುರಾಣ ನೀವು ತಿಳ್ಕೊಂಡಿರ್ತೀರ, ಇಂದ್ರನೇ ಬಿಡಲಿಲ್ಲ ಯಾರೋ ಋಷಿಮುನಿ ಹತ್ರಕ್ಕೆ. ಈ ಥರ ಆಗಿರುವಾಗ ಇವ್ರದ್ದೇನು ತಪ್ಪು ಅಂತ ಹೇಳಲ್ಲ. ಬಟ್ ಇದನ್ನು ಇಷ್ಟೊಂದು ಓವರಾಗಿ ಮಾಡ್ಕೊಳ್ಳೋ ಈಗ ನಿಜ 6 ಇಯರ್ಸಿಂದ ನಡೆದಿದೆ ಅಂತಾರೆ. ಅವತ್ತಿಂದ ಏನು ಮಾಡ್ತಿದ್ರು? ಕತ್ತೆ ಕಾಯ್ತಾ ಇದ್ರ. ಅವಾಗಿಂದ ಇವ್ರು ಯಾರು ಪಾರ್ಟಿಗಳು ಇರಲಿಲ್ವಾ? ಇವತ್ತು ತರ್ತಾ ಇದ್ದೀರಲ್ಲ, ಈಗ ಇವ್ರದ್ದೊಂದು ಬತ್ತು ಅಂದರೆ ಇನ್ನೊಬ್ರದ್ದೊಂದು, ಇನ್ನೊಬ್ರದ್ದೊಂದು ಬತ್ತು ಅಂದರೆ ಅವ್ರದ್ದೊಂದು. ಏನಕ್ಕೆ ತೋರಿಸ್ತೀರ ಇದನ್ನು? ಪಬ್ಲಿಕ್ ನಾಳು ಪಬ್ಲಿಕ್ ಈ ಮೀಡಿಯಾದವರು ತೋರಿಸ್ತಾ ಇದ್ದೀರ ನೀವೆಲ್ಲ, ನಾವು ಒಪ್ಕೋತೀವಿ. ಯಾಕೆ ಅವ್ರದ್ದು ಇರಲಿಲ್ವಾ? ಈಗ ಒಂದು ಬತ್ತು ಅಂದರೆ ಅದನ್ನು ರಿಪೀಟ್ ಆಗ್ತಾನೇ ಇರ್ತಾರೆ. ವಾಟ್ಸಪ್ಪಲ್ಲಿ ಬರ್ತಾಯಿದೆ, ಇದರಲ್ಲಿ ಬರ್ತಾಯಿದೆ, ನ್ಯೂಸಲ್ಲಿ ಬರ್ತಾಯಿದೆ. ಏನಕ್ಕೆ ರಿಪೀಟ್ ಮಾಡ್ತಾ ಇದ್ದೀರಾ? ಅದಕ್ಕೊಂದು ಸೊಲ್ಯೂಷನ್ ಹುಡುಕ್ರಿ. ಕೇಸ್ ಹಾಕಬೇಕು, ಕೇಸ್ ಹಾಕಿ ಕರೆಸಿ ಏನು ಮಾಡಬೇಕು ಅದು ಮಾಡಿ. ಅದು ಬಿಟ್ಬಿಟ್ಟು ಬರೀ ಆ ನ್ಯೂಸನ್ನು ತೋರಿಸ್ತಾನೇ ಇದ್ದರೆ ಚೇಂಜ್ ಆಗುತ್ತಾ? ಈಗ ರೇವಣ್ಣ ಡೈರೆಕ್ಟಾಗಿ ಅರೆಸ್ಟ್ ಆದ. ರೇವಣ್ಣ ಡೈರೆಕ್ಟಾಗಿ ಮನೆಯಿಂದ ಈಚೆ ಬಂದ ಅರೆಸ್ಟ್ ಆದ. ಈಗ ಅವನು ಹೊರಗಡೆ ಹೋಗಿದ್ದಾನೆ, ಅವನು ಬರಲೇಬೇಕು, ಅರೆಸ್ಟ್ ಆಗಿ ಆಗ್ತಾನೆ. ಬಟ್ ಒಂದು ಇದನ್ನು 100 ಸರಿ ಇದಕ್ಕೆ ಏನು ಮಾಡಬೇಕು? ಜುಡಿಷಿಯಲ್ಗೆ ಹೋಗಿ ನಿಂತ್ಕೊಂಡು ಈ ಮೀಡಿಯಾದವರೇ ಆಗಲಿ ಇವರೇ ಆಗಲಿ ಗಲಾಟೆ ಮಾಡಿ ಇಂಥವ್ರಿಗೆ ಕೇಸ್ ಮಾಡಿ ಯಾಕೆ ಬಿಡ್ತಾ ಇದ್ದೀರಾ ಇವನ್ನ? ಇರಿ ಒಂದು ನಿಮಿಷ. ಮೀಡಿಯಾ ತಪ್ಪು ಅಂತ ಹೇಳ್ತಾ ಇಲ್ಲ. ಮೀಡಿಯಾ ಎಕ್ಸ್ಪೋಸ್ ಮಾಡ್ತಾ ಇದೆ ನಾವು ಮಾಡೋರ್ನ. ನಮಗೆ ಲಾ ಕರೆಕ್ಟ್ ಆಗಬೇಕು, ಪನಿಷ್ಮೆಂಟ್ ಇರಬೇಕು. ಆ ರಮೇಶ್ ಜಾರಕಿಹೊಳಿ ಏನು ಮಾಡ್ದ? ಅವನದೆಲ್ಲ ಎಲ್ಲ ಮಾಡಿರೋದೆಲ್ಲ ಬಂತು. ಏನು ಮಾಡ್ದ? ಫಸ್ಟ್ ಕ್ಲಾಸಾಗಿ ನಿಂತು ಸೋತ ಅಂದ್ಕೊಂಡು ತಲೆ ಎಷ್ಟುತ್ತೆ. ಆಮೇಲೆ ಇನ್ನೊಂದೇನಂದರೆ ಮತ್ತೆ ಪಾರ್ಟಿಗೆ ಹೋಗಿ ಸೇರಿಕೊಂಡ. ಈಗ ಮೊನ್ನೆ ಯಡಿಯೂರಪ್ಪನವರು 16 ವರ್ಷದ ಹುಡುಗಿಗೆ ಟಚ್ ಮಾಡಿದ್ರು, ಅದೊಂದು ಕೇಸ್ ಬಂತು. ಏನು ಮಾಡಿದ್ರಿ? ಮೀಡಿಯಾದಲ್ಲಿ ತೋರಿಸಿದ್ರಿ ಅಷ್ಟೇ, ಆಮೇಲೆ ನಿಂತೋಯ್ತು. ಮೇಡಮ್, ಪ್ರತಿಯೊಬ್ಬರ ಪಾರ್ಟಿನಲ್ಲೂ ಇದ್ದಿದ್ದೆ ಆಗಿದೆ. ಏನು ಕಾಂಗ್ರೆಸ್ನವರು ಇಲ್ಲ, BJP ಇಲ್ಲ, ದಳದಲ್ಲಿಲ್ಲ, ಇನ್ನೊಂದು ಪಾರ್ಟಿ ಅದರಲ್ಲಿಲ್ಲ ಅಂತಲ್ಲ, ಎಲ್ಲರೂ ಮಾಡಿರ್ತಾರೆ, ತೋರಿಸ್ತೀರ. ಬಟ್ ಒಂದು ಫೈಟ್ ಎಲ್ಲಿ ಗೊತ್ತಾ? ನೀವು ಹೋಗ್ಬೇಕಾದ್ದು ಕೋರ್ಟ್ಗೆ. ನೀವು ಮೀಡಿಯಾದವ್ರು ಮಾಡ್ತಾ ಇರೋದು ತಪ್ಪು ಅಂತ ನಾನು ಹೇಳಲ್ಲ, ಕರೆಕ್ಟ್ ಮಾಡ್ತಾಯಿರೋ. ಅದೇ ಥರ ಕೋರ್ಟಲ್ಲಿ ನಿಂತ್ಕೊಂಡು ಇವ್ರಿಗೆ ಕೇಸ್ ಹಾಕಬೇಕು, ಇವ್ರನ್ನ ಒಳಗಡೆ ಕಳಿಸ್ಬೇಕು. ಯಾವ ಪಾರ್ಟಿ ಆದ್ರೇನು ಕಳಿಸಿ, ಆವಾಗ ಒಪ್ಕೋತೀನಿ. ರಾಜೇಶ, ನಂದು ಇನ್ನೊಂದು ಕ್ವಶನ್ ಏನು ಗೊತ್ತಾ? ಏನಂದರೆ ಇವಾಗ ಈ ಥರ ಪಕ್ಷಗಳೇ ಈ ಥರ ಹೇಳಿಕೆಗಳನ್ನ ಕೊಟ್ಕೊಂಡು ಇದು ಮಾಡ್ಕೋತಾ ಇದೆಯಲ್ಲ, ನಮ್ಮ ಏನು ಸ್ಟೇಟ್ ರಾಜಕೀಯ ಎಲ್ಲಿವರೆಗೂ ತಲುಪೋದು ಈ ಥರ ಆದರೆ ಅಂತ? ಸ್ಟೇಟ್ ರಾಜಕೀಯ ಹೊಲಸಾಗ್ತಾ ಇದೆ. ಅದು ಕಾರ್ಪೊರೇಷನ್ ಕಸಕ್ಕಿಂತ ಕಡೆಯಾಗಿದೆ. ಇದು ಹೆಂಗೆ ಅಂದರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಅವರು ರಾಡಿ ಹರ್ಚೋದನ್ನ ಕಲ್ತಿದ್ದಾರೆ ಅಷ್ಟೇ. ತಡಿ ಹಿಂಗಾಗಿದೆ, ಇದಕ್ಕೆ ಸೊಲ್ಯೂಷನ್ ಏನು ಹುಡ್ಕೋಣಂತ ಒಬ್ರು ನೋಡ್ತಾ ಇಲ್ಲ. ಸೊಲ್ಯೂಷನ್ ಹುಡುಕ್ಬಿಟ್ರೆ ಆಟೋಮೆಟಿಕಾಗಿ ಸರೋಗುತ್ತೆ. ಇವ್ರನ್ನ ಒಂದು ಕೆಲಸ ಮಾಡಿ, ಎಲೆಕ್ಷನ್ ನಿಂತ್ಕೊಬಾರ್ದು. ಇಂಥವ್ರು ಇದಕ್ಕೆ ಬರಬಾರ್ದು. ಯಾರೇ ಆಗಲಿ, ಅವನು ಚೀಫ್ ಮಿನಿಸ್ಟರ್ ಆಗಲಿ, ಪ್ರೈಮ್ ಮಿನಿಸ್ಟರ್ ಆಗಲಿ, ತೋರಿಸ್ತಾ ಬನ್ನಿ. ಅದನ್ನು ಮಾಡ್ತಾ ಇಲ್ವಲ್ಲ ನೀವು? ಅವ್ರು ನಿಂತ್ಕೊಳ್ಳೋಕ್ಕೆ ಪರ್ಮಿಷನ್ ಕೊಡ್ತಾನೇ ಇದ್ರೆ ಕೋರ್ಟು. ಈಗ ನಮ್ಮ ರಾಜಕೀಯದಲ್ಲಿ ಇರೋದೇನು? ಯಾರು ಕ್ರಿಮಿನಲ್ ಕೇಸ್ ಇದೆಯೋ ಅವ್ರು ಯಾರೂ ರಾಜಕೀಯಕ್ಕೆ ಬರಬಾರ್ದು. ಗೌರ್ಮೆಂಟ್ ಥ್ರೂ ಕೇಸ್ಗಳು ಹಾಕಿರೋರು ರಾಜಕೀಯಕ್ಕೆ ಬರ್ಬೋದು. ಎಷ್ಟು ಜನಕ್ಕೆ ನೀವು ಟಿಕೆಟ್ ಕೊಡಲಿಲ್ಲ ಹೇಳಿ ನೋಡೋಣ. ಎಲ್ಲರಿಗೂ ಕೇಸ್ ಇರೋರಿಗೆ ಟಿಕೆಟ್ ಕೊಡ್ತಾ ಇದ್ದೀರಾ, ಮತ್ತು ಯಾಕೆ ಮಾತಾಡ್ತೀರಾ ಅದ್ರ ಬಗ್ಗೆ? ಬಿಡ್ಬಿಡಿ. ನಮ್ಮ ಜನ ಎದ್ದು ಟಿಕೆಟ್ ನಾವು ಕೊಡಲ್ವಲ್ಲ ಸರ್, ಗೌರ್ಮೆಂಟ್ ಇಂದ ಟಿಕೆಟ್. ಅದನ್ನೇ ಮೇಡಮ್, ಅದನ್ನೇ ಕೇಳ್ತಾ ಇರೋದು. ನೀವು ಅದು ರೂಲ್ ಮಾಡಿದ್ದೀರಲ್ಲ, ಅದನ್ನು ಕರೆಕ್ಟಾಗಿ ಅಮೆಂಡ್ಮೆಂಟ್ ತನ್ನಿ. ಯಾರು ನಮ್ಮ ಸಂವಿಧಾನದಲ್ಲಿ ನೀವು ರಚಿಸಿದ್ದೀರಲ್ಲ, ಕರೆಕ್ಟ್ ಅಮೆಂಡ್ಮೆಂಟ್ ತನ್ನಿ. ಕೋರ್ಟಿಂದ ಆರ್ಡರ್ ತಗೊಳ್ಳಿ, ಅವ್ರಿಗೆ ಟಿಕೆಟ್ ಸಿಗದಾಗ ಮಾಡಿ. ಜನಗಳೂ ಉಲ್ಟಾ ಎದ್ದು ನಿಂತ್ಕೊಳ್ಳಿ. ಜನಗಳು ನಿಂತ್ಕೊಳ್ಳಲ್ಲ, ಇದು ಆಗಲ್ಲ. ನಾವೆಲ್ಲ ಕರೆದ್ರೆ ನೋಡೋ ಹಿಂಗಾಗಿದೆ ಬನ್ನಿ ಗಲಾಟೆ ಮಾಡೋಣಂದರೆ
ಯಾಕೆ ಬೇಕು ಈಗ ಅದ್ರ ಒಂದೇ ಒಂದು ಸಣ್ಣದು ಹೇಳ್ತೀನಿ. ನಮ್ಮ ಜಯನಗರ ಸುತ್ತಮುತ್ತ ಡಬ್ಬಗಳು ಹಾಕ್ಬಿಟ್ಟು ಫುಟ್ಪಾತು ರೋಡು ಎಲ್ಲ ಬಟ್ಟೆಗಳು ಇಟ್ಕೊಂಡಿರ್ತಾವೆ, ನೋಡಿದ್ದೀರಾ? ಮೊನ್ನೆ ಎಲೆಕ್ಷನ್ಗೆ ಒಂದು 3 months ಬ್ಯಾಕು ಎಲ್ಲರನ್ನೂ ಹೊಡೆದು ಎಲ್ಲ ಖಾಲಿ ಮಾಡಿಸ್ಬಿಟ್ರು. ಈಗ ಎಲೆಕ್ಷನ್ ನಡೀತಾ ಇದೆ. ಈಗ ಬಂದು ನೋಡಿ ಮೇಡಮ್, ಎಲ್ಲ ತಳ್ಳುಗಾಡಿ, ಯಾವ ತಳ್ಳುಗಾಡಿ ಪರ್ಮಿಷನ್ ಕೊಡ್ತಾರೆ? ಎಲ್ಲರೂ ಮತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಆಗಿದೆ. ಪರ್ಮಿಷನ್ ಏನಿಲ್ಲ. ಮೊದಲು ಕಾಂಪ್ಲೆಕ್ಸ್ ಒಳಗಡೆ ಹಿಂಗೆ ಬಟ್ಟೆ ಹಾಕೊಂಡು ಕೂತಿದ್ರು, ಸೇಮ್ ಅದೇ ಥರ ಸೇಮ್ ಮೆಥಡ್ ಬಂದಿದೆ. ಕಾರಣ ಯಾರು? ಇವರೇ. ಏನಕ್ಕೆ ಮಾಡ್ತಾ ಇದ್ದಾರೆ ಇದನ್ನು? ಈಗ 3-4 ತಿಂಗಳಿಂದ ಬ್ಯಾಕು ಅದನ್ನೆಲ್ಲ ಖಾಲಿ ಮಾಡಿಸಿ ನಾವು ಕ್ಲಿಯರ್ ಮಾಡ್ತೀವಿ ಬೆಂಗಳೂರು ಫುಟ್ಪಾತ್ನ ಇದನ್ನು ಅಂತ ಹೇಳ್ದವರು ಇವತ್ತ್ಯಾಕೆ ಮತ್ತೆ ಆರ್ಡ್ರ್ ಕೊಟ್ರಿ? ರೀಸನ್ ಏನು? ಅದನ್ನು ಇಲ್ಲ ಬಿಟ್ಟು ಕಂಟಿನ್ಯೂಸ್ ಆಗಿ ಬಿಡಿ. ಇಲ್ಲ ಅವ್ರಿಗೆ ಒಂದು ಜಾಗ ತೋರಿಸಿ, ಇಲ್ಲಿ ನೀವು ಕುತ್ಕೋಬೇಕು, ಇಷ್ಟೇ ನಿಮ್ಮ ಜಾಗ, ಇದರಿಂದ ಆಚೆ ಬರಬಾರ್ದು. ಇದರಿಂದ ಆಚೆ ಬಂದಿದ್ದ ದಿವಸನೇ ನೀನು ಜಾಗ ಅಲ್ಲಿ ಖಾಲಿ ಮಾಡಬೇಕು, ಇನ್ಯಾರೋ ಆ ಜಾಗಕ್ಕೆ ಬರಬಾರ್ದು. ಆ ರೂಲ್ ಮಾಡ್ತಾ ಇಲ್ವೇ ನೀವು? ಈಗ ಚರ್ಮಕಾರಿಗಳಿಗೆ ನಾವು ಇದು ಕೊಡ್ತೀವಿ, ಒಂದು ಡಬ್ಬ ಕೊಡ್ತೀವಿ. ಎಷ್ಟಿದೆ? ಎಷ್ಟು ಇದಕ್ಕಿದೆ? ಅದು ಹತ್ರ ನಿಮಗೆ ಕೊಡ್ತಾ ಇರೋದು ಅರ್ಧ ಕಿಲೋಮೀಟ್ರಿಗೆ ಒಂದು ಡಬ್ಬ ಇಡಿ ಅಂತ 100 ಡಬ್ಬ ಇಟ್ಟಿದ್ರು. ಸೋಪು ಫೋಪ್ಲಾ ಕಾಂಪ್ಲೆಕ್ಸ್ ಸುತ್ತ 100 ಡಬ್ಬ, ಅದರಲ್ಲಿ ಕಲೆಕ್ಷನ್ ಯಾರಿಗೆ ಹೋಗುತ್ತೆ ಕಲೆಕ್ಷನ್ನು? ಓಕೆ, ಅದನ್ನು ನಾನು ಒಪ್ಕೋತೀನಿ. ಎಲ್ಲ ಕಡೆ ಹಿಂಗೆ ಕೊಡ್ತಾಯಿದ್ರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ನವರು ನಿಮಗೆ ಟ್ಯಾಕ್ಸ್ ಕಟ್ತಾರೆ, ಅವರು ಬಾಡಿಗೆ ಕಟ್ತಾರೆ, ಅವರು ಶೋರೂಮಿಂದ ಬಟ್ಟೆ ತಂದರೆ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತಾರೆ. ಇದೆಲ್ಲ ಕಟ್ಟ ಅವ್ರ ಪರಿಸ್ಥಿತಿ ಏನಾಗಬೇಕು? ಮೇಡಮ್, ಅಲ್ಲಿ 500 ರೂಪಾಯಿಗೆ ಮಾರೋದು ಇಲ್ಲಿ 50 ರೂಪಾಯಿ ಸಿಗುತ್ತೆ. ಅವ್ನು 500 ರೂಪಾಯಿಗೆ ಯಾಕೆ ಮಾಡ್ತಾನೆ ಅಂತ ಯೋಚನೆ ಮಾಡಿದ್ದೀರಾ ನೀವು? ಅವ್ನ ಕ್ವಾಲಿಟಿ ಒಂದು ಸ್ವಲ್ಪ ನೋಡ್ತಾನೆ, ಜೊತೆಗೆ ಅವನ್ನೆಲ್ಲ ಟ್ಯಾಕ್ಸು, ಬಾಡಿಗೆ, ಹುಡುಗರು ಸಂಬಳ ಎಲ್ಲ ಕೊಡ್ತಾನೆ. ಇಲ್ಲಿ ಏನು ಕೊಡ್ತದೆ? ಏನೂ ಇಲ್ಲ. ಅಲ್ಲಿ ಗೌರ್ಮೆಂಟ್ಗೆ ಬರ್ತಾ ಇರ್ತದಲ್ಲ, ಇವ್ರಿಗೂ ಯಾರಿಗೂ ಕೊಡೋಲ್ಲ. ಅವ್ರು 50ಕ್ಕೆ ಮಾರ್ತಾರೆ, ದುಡ್ಡು ಇಸ್ಕೊಂಡು ಹೋಗ್ತಾರೆ. ಏನು ಪ್ರಯೋಜನ ಆಯ್ತು ಅದರಿಂದ? ಫಸ್ಟು ನಾವು ನಮ್ಮ ಸಿಸ್ಟಮನ್ನು ಸರಿ ಮಾಡ್ಕೋದೆ ಹೋದರೆ ಇಂಥವು ಬರ್ತಾನೇ ಇರ್ತದೆ ಮೇಡಮ್, ಯಾವಾಗೂ ನಿಲ್ಲಲ್ಲ. ಈ ಸಿಸ್ಟಮ್ ಸರೋಗಬೇಕು. ಸಿಸ್ಟಮ್ ಸರೋದ್ರೆ ಅವತ್ತು ಇವೆಲ್ಲ ಸರೋಗ್ತವೆ. ಆಮೇಲೆ ಜುಡಿಷಿಯಲಲ್ಲಿ ಏನು ಗೊತ್ತಾ, ಡಿಸಿಷನ್ ಕೊಟ್ಟರೆ ಇವನು ತಪ್ಪು ಮಾಡಿದ್ದಾನೆ, ಇವನು ಬರಬಾರ್ದು, ನಿಂತ್ಕೋಬಾರ್ದು. ಅದನ್ನು ಎಲ್ಲಿವರೆಗೂ ಎಲೆಕ್ಷನ್ ಕಮಿಷನ್ವರೆಗೂ ಇನ್ನೊಬ್ಬರು ಪ್ರೈಮ್ ಮಿನಿಸ್ಟರ್ ಎಲ್ಲರಿಗೂ ತಲುಪಿಸಿ. ಯಾಕೆಂದರೆ ಯಾರೂ ಚಿಕ್ಕವರಿಲ್ಲ, ದೊಡ್ಡವರೆಲ್ಲ ಇದ್ದೀರಾ, ತಲುಪಿಸಿ. ಅವ್ರಿಗೆ ಕೊಡಬಾರ್ದು ಸೀಟು. ಅದನ್ನು ನೀವು ಸ್ಟ್ರಿಕ್ಟ್ ಆಗ್ತಾನೆ. ಈ ಪಾರ್ಟಿಯಿಂದ ಅವ್ರಿಗೆ ಟಿಕೆಟ್ ಕೊಟ್ಟರೆ ನೆಕ್ಸ್ಟ್ ಈ ಪಾರ್ಟಿಗೆ ಎಫೆಕ್ಟ್ ಮಾಡ್ತೀವಿ ಅಂತ ತನ್ನಿ. ಯಾಕೆ ತರಲ್ಲ? ಪ್ರತಿ ಪಾರ್ಟಿನಲ್ಲೂ, ಪ್ರತಿಯೊಂದು ಪಾರ್ಟಿ ಇಂಥ ಪಾರ್ಟಿ ಅಂಥ ಪಾರ್ಟಿ ಅಂತ ಹೇಳಕ್ಕೆ ಹೋಗಲ್ಲ. ಎಲ್ಲ ಪಾರ್ಟಿನಲ್ಲೂ ಮಾಡಬಾರ್ದು ಮಾಡಿರೋರು ಇದ್ದಾರೆ. ವಿಧಾನಸೌಧದೊಳಗೆ ಕೂತ್ಕೊಂಡು ಇದನ್ನು ನೋಡಿರೋ, ತಮಗೆಲ್ಲ ಗೊತ್ತಿರೋ ವಿಷಯ, ನಾನು ಹೊಸ್ದಾಗಿ ಹೇಳಬೇಕಾಗಿಲ್ಲ. ಅಂಥವ್ರನ್ನೆಲ್ಲ ಬಿಟ್ಕೋ ಕೂತ್ಕೊಂಡು ನೀವು ಏನು ರಾಜಕೀಯ ಮಾಡ್ತಾ ಇದ್ದೀರ? ಏನು ರಾಜಕೀಯ ಅಂದರೆ ಏನು? ನೀವು ದುಡ್ಡು ಮಾಡ್ಕೊಳ್ಳೋದು, ಜನಗಳಿಗೆ ಮೋಸ ಮಾಡೋದು, ಮಾಡಬಾರ್ದು ಮಾಡೋದು ಮಾತ್ರನಾ? ಅದಲ್ವಲ್ಲ. ರಾಜಕೀಯದಲ್ಲಿ ನೀವು ಬರೋದೇನು, ನಾವು ಸೇವೆ ಮಾಡ್ತೀವಿ ಅಂತ ಮಾಡಿ. ಜನಗಳಿಗೆ ಏನು ಬೇಕು? ಜನಗಳು ಏನೂ ಕೇಳಲ್ಲ ನಿಮ್ಮನ್ನು. ಒಳ್ಳೆ ಆಡಳಿತ ಕೇಳ್ತಾರೆ, ರೋಡ್ ಕೇಳ್ತಾರೆ, ಕರೆಂಟ್ ಕೇಳ್ತಾರೆ, ವಾಟ್ರ್ ಕೇಳ್ತಾರೆ, ಏನು ದೈನಂದಿನ ಇದಕ್ಕೆ ಏನು ಬೇಕೋ ಅದನ್ನು ಕೇಳ್ತಾರೆ. ಅದನ್ನು ಮಾಡಿ. ಇವಾಗಲೇ ರೇಟು ಗಗನ ಮುಟ್ಟು ಕೂತಿದೆ ಪ್ರತಿಯೊಂದು. ಜನಗಳು ಮಧ್ಯಮ ವರ್ಗಗಳು ಬದುಕೋಕ್ಕಾಗ್ತಾಯಿಲ್ಲ. ಬಡವರಂತೂ ಇನ್ನೂ ಸುತ್ತೋಗ್ತಾವ್ರೆ. ಈಗ ಇದೆಲ್ಲ ಫೆಸಿಲಿಟಿ ಕೊಟ್ಟಿದ್ದೀರಾ, ಯಾರ ಮೇಲೆ ಹಾಕ್ತೀರಾ ಟ್ಯಾಕ್ಸು ನೀವು? ಇದೆಲ್ಲ ತೆಗೆದು ನಮ್ಮ ಮೇಲೆ ಹಾಕೋಕ್ಕೆ ಬದಲು ಅವ್ರು ದುಡಿಯೋಕ್ಕೆ ದಾರಿ ಮಾಡಿಕೊಡ್ರಿ. ಅವ್ರು ನಿಮ್ಮನ್ನೇನು ಕೇಳಲ್ಲ, ಅವ್ರು ನಿಮ್ಮನ್ನೇಳು ಕೇಳಲ್ರಿ. ದುಡಿಯೋಕ್ಕೆ ದಾರಿ ಮಾಡಿಕೊಟ್ಬಿಟ್ರೆ ಅವ್ರ ಪಾಡ್ಗೆ ಅವ್ರು ದುಡ್ಕೊಂಡು ಏನು ಬರ್ತದೋ ಅದ್ರಲ್ಲಿ ತಿಂತಾರೆ. ಇದನ್ನು ರೈಸ್ ಮಾಡಿಬಿಟ್ಟು ಇದಕ್ಕೆ ಕೊಡೋದು, ಅದನ್ನು ರೈಸ್ ಮಾಡಿ ಇದಕ್ಕೆ ಕೊಡೋದು, ಅದು ಬಿಟ್ಬಿಡ್ರಿ. ಅಷ್ಟು ನೀವೇನು ಮಾಡಬೇಕು ಅಂದರೆ ದುಡಿಯೋಕ್ಕೆ ದಾರಿ ಮಾಡಿಕೊಟ್ಬಿಡಿ. ಅವ್ರು ಎಲ್ಲೋ ಕೂಲಿ ಮಾಡೋರು ದುಡಿತಾರೆ, ಇನ್ನೊಂದು ಮಾಡೋನು ದುಡ್ಕೊಂಡು ಹೋಗ್ತಾರೆ. ಸೊ ನೋಡಿದ್ರಲ್ವಾ, ಆದಷ್ಟು ಬೇಗ ಏನು ಕೇಸ್ಗಳಿದೆಯೋ ಅದು ಕ್ಲಿಯರ್ ಆಗಲಿ. ರಾಜಕೀಯ ಅನ್ನೋದು ಜನಗಳಿಗೆ ಶಕ್ತಿ ಆಗಿರಬೇಕು, ಮನಸ್ಸಿಗೊಂದು ನೆಮ್ಮದಿ ಇರಬೇಕು. ಸೊ ಆ ಥರ ಒಂದು ರಾಜಕೀಯ ಬರಲಿ ಅಂತ ಹೇಳ್ತೀನಿ. ಸೊ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.